ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಹಾಮೀಮ್. ತನ್ಜೀಲುಲ್ ಕಿತಾಬಿ ಮಿನಲ್ಲಾಹಿಲ್ ಅಜೀಜಿಲ್ ಅಲೀಮ್. غافر الذنب وقابل التوب شديد العقاب ذي الطول لا إله إلا هو إليه المصير. ಹಾಮೀಮ್. ಈ ಗ್ರಂಥದ ಅವತೀರ್ಣವು ಪ್ರತಾಪಶಾಲಿಯೂ ಸರ್ವಜ್ಞನೂ ಆಗಿರುವ ಅಲ್ಲಾಹುವಿನ ವತಿಯಿಂದಾಗಿದೆ. ಅವನು ಪಾಪವನ್ನು ಕ್ಷಮಿಸುವವನು, ಪಶ್ಚಾತ್ತಾಪವನ್ನು ಸ್ವೀಕರಿಸುವವನು, ಕಠಿಣವಾಗಿ ಶಿಕ್ಷಿಸುವವನು, ಅಪಾರ ಸಾಮರ್ಥ್ಯವುಳ್ಳವನೂ ಆಗಿರುವನು. ಅವನ ಹೊರತು ಅನ್ಯ ಆರಾಧ್ಯರಿಲ್ಲ, ಮರಳುವಿಕೆಯು ಅವನೆಡೆಗೆ ಆಗಿದೆ. ಮಾ ಯುಜಾದಿಲು ಫೀ ಆಯಾತಿಲ್ಲಾಹಿ ಇಲ್ಲಲ್ಲದೀನ ಕಫರೂ ಫಲಾ ಯಗ್ರುರ್ಕ ತಕಲ್ಲುಬುಹುಂ ಫಿಲ್ ಬಿಲಾದ್. ಸತ್ಯನಿಷೇಧಿಗಳ ಹೊರತು ಯಾರೂ ಅಲ್ಲಾಹುವಿನ ದೃಷ್ಟಾಂತಗಳ ಬಗ್ಗೆ ತರ್ಕಿಸಲಾರರು. ಆದ್ದರಿಂದ ನಾಡುಗಳಲ್ಲಿ ಅವರ ಸ್ವೇಚ್ಛಾ ವಿಹಾರವು ತಮ್ಮನ್ನು ವಂಚಿಸದಿರಲಿ. ಕذبت قبلهم قوم نوح والأحزاب من بعدهم وهمت كل أمة برسولهم ليأخذوه وجادلوا بالباطل ليدحضوا به الحق فأخذتهم فكيف كان عقاب. ಅವರಿಗಿಂತ ಮುಂಚೆ ನೂಹರ ಜನತೆ ಮತ್ತು ಅವರ ನಂತರದ ಪಂಗಡಗಳು ಸತ್ಯವನ್ನು ನಿಷೇಧಿಸಿದ್ದರು. ಪ್ರತಿಯೊಂದು ಸಮುದಾಯವೂ ತಮ್ಮ ಸಂದೇಶವಾಹಕರನ್ನು ಹಿಡಿಯಲು ಯತ್ನಿಸಿದ್ದರು. ಸತ್ಯವನ್ನು ಧ್ವಂಸ ಮಾಡಲು ಅವರು ಅಸತ್ಯದ ಮೂಲಕ ತರ್ಕಿಸಿದರು. ಆದ್ದರಿಂದ ನಾನು ಅವರನ್ನು ಹಿಡಿದೆನು. ಆಗ ನನ್ನ ಶಿಕ್ಷೆಯು ಹೇಗಿತ್ತು. وكذلك حقت كلمة ربك على الذين كفروا أنهم أصحاب النار. ಹೀಗೆ ಸತ್ಯನಿಷೇಧಿಗಳ ಮೇಲೆ ಅವರು ನರಕವಾಸಿಗಳಾಗಿರುವರು ಎಂಬ ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ವಚನವು ಸತ್ಯವಾಗಿ ಬಿಟ್ಟಿದೆ. الذين يحملون العرش ومن حوله يسبحون بحمد ربهم ويؤمنون به ويستغفرون للذين آمنوا ربنا وسعت كل شيء رحمة وعلما فاغفر للذين تابوا واتبعوا سبيلك وقهم عذاب الجحيم. ಸಿಂಹಾಸನವನ್ನು ಹೊರುವವರು ಮತ್ತು ಅದರ ಸುತ್ತಲಲ್ಲಿರುವವರು, ಅಂದರೆ ಮಲಕ್ಗಳು, ಅವರ ರಬ್ಬಿನ, ಅಂದರೆ ಅವರ ಪರಿಪಾಲಕನ ಸ್ತುತಿಯೊಂದಿಗೆ ಅವನ ಕೀರ್ತನೆ ಮಾಡುತ್ತಿರುವರು, ಅವನಲ್ಲಿ ವಿಶ್ವಾಸವಿಟ್ಟಿರುವರು ಮತ್ತು ವಿಶ್ವಾಸವಿಟ್ಟವರಿಗಾಗಿ ಹೀಗೆ ಪಾಪ ಮುಕ್ತಿಯನ್ನು ಬೇಡುತ್ತಿರುವರು. ನಮ್ಮ ರಬ್, ಅಂದರೆ ನಮ್ಮ ಪರಿಪಾಲಕನೇ, ನಿನ್ನ ಕಾರುಣ್ಯ ಮತ್ತು ಅರಿವು ಸರ್ವ ವಸ್ತುಗಳನ್ನು ಒಳಗೊಳ್ಳುವಂಥದ್ದಾಗಿದೆ. ಆದ್ದರಿಂದ ಪಶ್ಚಾತ್ತಾಪ ಪಡುವವರಿಗೆ ಮತ್ತು ನಿನ್ನ ಮಾರ್ಗವನ್ನು ಹಿಂಬಾಲಿಸುವವರಿಗೆ ಪಾಪ ಮುಕ್ತಿಯನ್ನು ದಯಪಾಲಿಸು. ಅವರನ್ನು ನರಕ ಶಿಕ್ಷೆಯಿಂದ ಪಾರು ಮಾಡು. ربنا وأدخلهم جنات عدن التي وعدتهم ومن صلح من آبائهم وأزواجهم وذرياتهم إنك أنت العزيز الحكيم. ನಮ್ಮ ರಬ್, ಅಂದರೆ ನಮ್ಮ ಪರಿಪಾಲಕನೇ, ನೀನು ಅವರಿಗೆ ವಾಗ್ದಾನ ಮಾಡಿರುವ ಶಾಶ್ವತ ವಾಸಕ್ಕಿರುವ ಸ್ವರ್ಗಗಳಲ್ಲಿ ಅವರನ್ನು ಅವರ ಮಾತಾಪಿತರ, ಪತ್ನಿಯರ ಹಾಗೂ ಸಂತತಿಗಳ ಪೈಕಿ ಸಜ್ಜನರಾಗಿರುವವರನ್ನು ಪ್ರವೇಶ ಮಾಡಿಸು. ಖಂಡಿತವಾಗಿಯೂ ನೀನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವೆ. ವಕಿಹಿಮುಸ್ ಸಯ್ಯಿಆತ್ ومن تق السيئات يومئذ فقد رحمته
وذلك هو الفوز العظيم. ಅವರನ್ನು ಕೆಡುಕುಗಳಿಂದ ರಕ್ಷಿಸು. ಆ ದಿನದಂದು ನೀನು ಯಾರನ್ನು ಕೆಡುಕುಗಳಿಂದ ರಕ್ಷಿಸುವೆಯೋ ಅವನೊಂದಿಗೆ ಖಂಡಿತವಾಗಿಯೂ ನೀನು ಕರುಣೆ ತೋರಿರುವೆ. ಮಹಾ ವಿಜಯವು ಅದೇ ಆಗಿದೆ. ಇನ್ನಲ್ಲದೀನ ಕಫರೂ ಯುನಾದೌನ ಲಮಕ್ತುಲ್ಲಾಹಿ ಅಕ್ಬರು ಮಿನ್ ಮಕ್ತಿಕುಂ ಅನ್ಫುಸಕುಂ ಇಜ್ ತುದೌನ ಇಲಲ್ ಈಮಾನಿ ಫತಕ್ಫುರೂನ್. ಖಂಡಿತವಾಗಿಯೂ ಸತ್ಯ ನಿಷೇಧಿಗಳನ್ನು ಕರೆದು ಹೇಳಲಾಗುವುದು, ನಿಮ್ಮನ್ನು ವಿಶ್ವಾಸದೆಡೆಗೆ ಆಹ್ವಾನಿಸಲಾದ ಬಳಿಕವೂ ನೀವು ಅವಿಶ್ವಾಸವಿಟ್ಟ ಸಂದರ್ಭ ಅಲ್ಲಾಹುವಿಗೆ ನಿಮ್ಮ ಮೇಲಿದ್ದ ಕ್ರೋಧವು ನಿಮಗೆ ಪರಸ್ಪರರಲ್ಲಿರುವ ಕ್ರೋಧಕ್ಕಿಂತಲೂ ಹಿರಿದಾಗಿತ್ತು. ಕಾಲೂ ರಬ್ಬನಾ ಅಮತ್ತನ ಸ್ನತೈನಿ ವ ಅಹ್ಯೈತನ ಸ್ನತೈನಿ فاعترفنا بذنوبنا فهل إلى خروج من سبيل. ಅವರು ಹೇಳುವರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನೀನು ನಮ್ಮನ್ನು 2 ಬಾರಿ ಮೃತಪಡಿಸಿರುವೆ ಮತ್ತು ನಮಗೆ 2 ಬಾರಿ ಜೀವವನ್ನು ನೀಡಿರುವೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡಿರುವೆವು, ಆದ್ದರಿಂದ ಹೊರಹೋಗಲು ಯಾವುದಾದರೂ ದಾರಿ ಇದೆಯೇ? ذلكم بأنه إذا دعي الله وحده كفرتم وإن يشرك به تؤمنوا فالحكم لله العلي الكبير. ಇದು ಅಲ್ಲಾಹುವಿನೊಂದಿಗೆ ಮಾತ್ರ ಪ್ರಾರ್ಥಿಸಲಾದರೆ ನೀವು ನಿಷೇಧಿಸುತ್ತಿದ್ದೀರಿ, ಆದರೆ ಅವನೊಂದಿಗೆ ಸಹಭಾಗಿತ್ವ ಮಾಡಲಾದರೆ ನೀವು ವಿಶ್ವಾಸವಿಡುತ್ತಿದ್ದೀರಿ ಎಂಬುದರಿಂದಾಗಿದೆ. ಆದರೆ ಇಂದು ತೀರ್ಪು ನೀಡುವ ಅಧಿಕಾರವು ಅತ್ಯುನ್ನತನೂ ಮಹಾನನೂ ಆಗಿರುವ ಅಲ್ಲಾಹುವಿಗಾಗಿದೆ. ಹುವಲ್ಲದೀ ಯುರೀಕುಂ ಆಯಾತಿಹಿ ವಯುನಜ್ಜಿಲು ಲಕುಂ ಮಿನಸ್ ಸಮಾಇ ರಿಜ್ಕಾ ವಮಾ ಯತದಕ್ಕರು ಇಲ್ಲಾ ಮನ್ ಯುನೀಬ್. ಅವನು ತನ್ನ ದೃಷ್ಟಾಂತಗಳನ್ನು ನಿಮಗೆ ತೋರಿಸಿಕೊಡುವನು. ಅವನು ನಿಮಗೆ ಆಕಾಶದಿಂದ ಅನ್ನಾಧಾರವನ್ನು ಇಳಿಸಿಕೊಡುವನು. ಅವನೆಡೆಗೆ ಮರಳುವವರು ಮಾತ್ರ ಚಿಂತಿಸಿ ಗ್ರಹಿಸುವರು. ಫದ್ഉ ಅಲ್ಲಾಹ ಮುಖ್ಲಿಸೀನ ಲಹು ಅದ್ದೀನ ವಲೌ ಕರಿಹಲ್ ಕಾಫಿರೂನ್. ಆದ್ದರಿಂದ ಶರಣಾಗತಿಯನ್ನು ಅಲ್ಲಾಹುವಿಗೆ ನಿಷ್ಕಳಂಕಗೊಳಿಸಿ ಅವನೊಂದಿಗೆ ಪ್ರಾರ್ಥಿಸಿರಿ, ಸತ್ಯ ನಿಷೇಧಿಗಳು ಅಸಹ್ಯಪಟ್ಟರೂ ಸಹ. ರಫೀഉ ದರಜಾತಿ ದುಲ್ ಅರ್ಶಿ ಯುಲ್ಕಿ ರೂಹ ಮಿನ್ ಅಮ್ರಿಹಿ ಅಲಾ ಮನ್ ಯಶಾಉ ಮಿನ್ ಇಬಾದಿಹಿ ಲಿಯುನ್ಜಿರ ಯೌಮತ್ ತಲಾಕ್. ಅವನು ಪದವಿಗಳಲ್ಲಿ ಉನ್ನತನಾಗಿರುವನು ಮತ್ತು ಸಿಂಹಾಸನದ ಅಧಿಪತಿಯಾಗಿರುವನು. ಅವನು ತನ್ನ ದಾಸರ ಪೈಕಿ ತಾನಿಚ್ಛಿಸುವವರಿಗೆ ತನ್ನ ಸಂದೇಶವಾದ ಸ್ಫೂರ್ತಿಯನ್ನು ನೀಡುವನು. ಮನುಷ್ಯರು ಪರಸ್ಪರ ಭೇಟಿಯಾಗುವ ದಿನದ ಬಗ್ಗೆ ಎಚ್ಚರಿಕೆ ನೀಡುವ ಸಲುವಾಗಿ ಯೌಮಹುಂ ಬಾರಿಜೂನ್ ಲಾ ಯಖ್ಫಾ ಅಲಲ್ಲಾಹಿ ಮಿನ್ಹುಂ ಶೈ ಲಿಮನಿಲ್ ಮುಲ್ಕುಲ್ ಯೌಮ್ ಲಿಲ್ಲಾಹಿಲ್ ವಾಹಿದಿಲ್ ಕಹ್ಹಾರ್. ಅದು ಅವರು ಬಯಲಿಗೆ ಬರುವ ದಿನವಾಗಿದೆ. ಅವರಿಗೆ ಸಂಬಂಧಿಸಿದ ಯಾವುದೇ ವಿಷಯವು ಅಲ್ಲಾಹುವಿನಿಂದ ಮರೆಯಾಗಿರಲಾರದು. ಇಂದು ರಾಜಾಧಿಕಾರವು ಯಾರಿಗೆ? ಏಕನೂ ಸರ್ವಾಧಿಕಾರಿಯೂ ಆಗಿರುವ ಅಲ್ಲಾಹುವಿಗೆ. ಅಲ್ಯೌಮ ತುಜ್ಜಾ ಕುಲ್ಲು ನಫ್ಸಿನ್ ಬಿಮಾ ಕಸಬತ್ ಲಾ ظುಲ್ಮಲ್ ಯೌಮ್ ಇನ್ನಲ್ಲಾಹ ಸರೀಉಲ್ ಹಿಸಾಬ್. ಆ ದಿನದಂದು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಸಂಪಾದಿಸಿರುವುದರ ಪ್ರತಿಫಲವನ್ನು ನೀಡಲಾಗುವುದು. ಈ ದಿನದಂದು ಯಾವುದೇ ಅನ್ಯಾಯವಿಲ್ಲ. ಖಂಡಿತವಾಗಿಯೂ ಅಲ್ಲಾಹು ಅತಿವೇಗವಾಗಿ ವಿಚಾರಣೆ ಮಾಡುವವನಾಗಿರುವನು. وأنذرهم يوم الآزفة إذ القلوب لدى الحناجر
ما للظالمين من حميم ولا شفيع يطاع. ಆಸನ್ನವಾದ ಆ ಘಟನೆಯ ದಿನದ ಬಗ್ಗೆ ತಾವು ಅವರಿಗೆ ಮುನ್ನೆಚ್ಚರಿಕೆ ನೀಡಿರಿ. ಅಂದರೆ ಹೃದಯಗಳು ಗಂಟಲ ಬಳಿ ತಲುಪುವ ಮತ್ತು ಅವರು ಉಸಿರು ಬಿಗಿ ಹಿಡಿಯುವ ಸಂದರ್ಭ, ಅಕ್ರಮಿಗಳಿಗೆ ಆಪ್ತಮಿತ್ರನಾಗಿ ಮತ್ತು ಸ್ವೀಕಾರ ಯೋಗ್ಯ ಶಿಫಾರಸುಗಾರನಾಗಿ ಯಾರೂ ಇಲ್ಲ. ಯಅಲಮು ಖಾಯಿನತಲ್ ಅಅಯುನಿ ವಮಾ ತುಖ್ಫಿಸ್ ಸುದೂರ್. ಕಣ್ಣುಗಳ ವಂಚನೆಯ ನೋಟಗಳನ್ನು ಮತ್ತು ಹೃದಯಗಳು ಮರೆಮಾಚುವುದನ್ನು ಅವನು ಅಂದರೆ ಅಲ್ಲಾಹು ಅರಿಯುವನು. ವಲ್ಲಾಹು ಯಖ್ದಿ ಬಿಲ್ ಹಕ್ ವಲ್ಲದೀನ ಯದ್ಊನ ಮಿನ್ ದೂನಿಹಿ ಲಾ ಯಖ್ದೂನ ಬಿಶೈ ಇನ್ನಲ್ಲಾಹ ಹುವಸ್ ಸಮೀಉಲ್ ಬಸೀರ್. ಅಲ್ಲಾಹು ಸತ್ಯದೊಂದಿಗೆ ತೀರ್ಪು ನೀಡುವನು. ಅವನ ಹೊರತು ಅವರು ಕರೆದು ಪ್ರಾರ್ಥಿಸುವವರು ಯಾವುದರಲ್ಲಿಯೂ ತೀರ್ಪು ನೀಡಲಾರರು. ಖಂಡಿತವಾಗಿಯೂ ಅಲ್ಲಾಹು ಎಲ್ಲವನ್ನು ಆಲಿಸುವವನು ಕಾಣುವವನು ಆಗಿರುವನು. ಅವಲಂ ಯಸೀರು ಫಿಲ್ ಅರ್ದಿ ಫಯಂظುರು ಕೈಫ ಕಾನ ಆಕಿಬತು ಅಲ್ಲದೀನ ಕಾನೂ ಮಿನ್ قبلهم كانوا هم أشد منهم قوة وآثارا في الأرض فأخذهم الله بذنوبهم وما كان لهم من الله من واق. ಇವರು ಭೂಮಿಯಲ್ಲಿ ಸಂಚರಿಸಿ ಇವರಿಗಿಂತ ಮುಂಚಿನವರ ಪರ್ಯವಸಾನವು ಹೇಗಿತ್ತೆಂಬುದನ್ನು ನೋಡಲಾರರೆ. ಅವರು ಶಕ್ತಿಯಲ್ಲಿ ಮತ್ತು ಭೂಮಿಯಲ್ಲಿ ಬಾಕಿ ಉಳಿಸಿದ ಸ್ಮಾರಕಗಳ ಮೂಲಕ ಇವರಿಗಿಂತ ಹೆಚ್ಚು ಬಲಿಷ್ಠರಾಗಿದ್ದರು. ತರುವಾಯ ಅವರ ಪಾಪಗಳ ನಿಮಿತ್ತ ಅಲ್ಲಾಹು ಅವರನ್ನು ಹಿಡಿದನು. ಅಲ್ಲಾಹುವಿನ ಶಿಕ್ಷೆಯಿಂದ ಅವರಿಗೆ ರಕ್ಷಣೆ ನೀಡುವವರಾರೂ ಇರಲಿಲ್ಲ. ذلك بأنهم كانت تأتيهم رسلهم بالبينات فكفروا فأخذهم الله إنه قوي شديد العقاب. ಅದೇಕೆಂದರೆ ಅವರಿಗಿರುವ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿಗೆ ತೆರಳುತ್ತಿದ್ದರು. ಆದರೆ ಅವರು ನಿಷೇಧಿಸಿದರು. ಆಗ ಅಲ್ಲಾಹು ಅವರನ್ನು ಹಿಡಿದನು. ಖಂಡಿತವಾಗಿಯೂ ಅವನು ಬಲಿಷ್ಠನೂ ಕಠಿಣವಾಗಿ ಶಿಕ್ಷಿಸುವವನೂ ಆಗಿರುವನು. وَلَقَدْ أَرْسَلْنَا مُوسَى بِآيَاتِنَا وَسُلْطَانٍ مُبِينٍ إِلَى فِرْعَوْنَ وَهَامَانَ وَقَارُونَ فَقَالُوا سَاحِرٌ كَذَّابٌ. ಖಂಡಿತವಾಗಿಯೂ ನಾವು ಮೂಸಾರನ್ನು ಫಿರ್ಔನ್, ಹಾಮಾನ್ ಮತ್ತು ಕಾರೂನ್ರ ಬಳಿಗೆ ನಮ್ಮ ದೃಷ್ಟಾಂತಗಳೊಂದಿಗೆ ಮತ್ತು ಸ್ಪಷ್ಟವಾದ ಆಧಾರ ಪ್ರಮಾಣದೊಂದಿಗೆ ಕಳುಹಿಸಿದ್ದೆವು. ಆದರೆ ಅವರು ಮಾಂತ್ರಿಕ ಮಿಥ್ಯವಾದಿ ಎಂದು ಹೇಳಿದರು. فَلَمَّا جَاءَهُم بِالْحَقِّ مِنْ عِندِنَا قَالُوا اقْتُلُوا أَبْنَاءَ الَّذِينَ آمَنُوا مَعَهُ وَاسْتَحْيُوا نِسَاءَهُمْ وَمَا كَيْدُ الْكَافِرِينَ إِلَّا فِي ضَلَالٍ. ನಮ್ಮ ವತಿಯ ಸತ್ಯದೊಂದಿಗೆ ಮೂಸಾ ಅವರ ಬಳಿಗೆ ಬಂದಾಗ ಅವರು ಹೇಳಿದರು, ಇವನೊಂದಿಗೆ ವಿಶ್ವಾಸವಿಟ್ಟವರ ಗಂಡು ಮಕ್ಕಳನ್ನು ಕೊಂದು ಹಾಕಿರಿ ಮತ್ತು ಅವರ ಸ್ತ್ರೀಯರನ್ನು ಜೀವಂತ ಬಿಡಿರಿ. ಆದರೆ ಸತ್ಯ ನಿಷೇಧಿಗಳ ಕುತಂತ್ರವು ದಾರಿಗೇಡಿನಲ್ಲೇ ಕೊನೆಗೊಳ್ಳುವುದು. وقال فرعون ذروني أقتل موسى وليدع ربه إني أخاف أن يبدل دينكم أو أن يظهر في الأرض الفساد. ಫಿರೌನ್ ಹೇಳಿದನು, ನನ್ನನ್ನು ಬಿಡಿರಿ, ನಾನು ಮೂಸಾನನ್ನು ಕೊಲ್ಲುವೆನು. ಅವನು ಅವನ ರಬ್ಬನ್ನು ಅಂದರೆ ಅವನ ಪರಿಪಾಲಕನನ್ನು ಕರೆದು ಪ್ರಾರ್ಥಿಸಲಿ. ಅವನು ನಿಮ್ಮ ಧರ್ಮವನ್ನು ಬದಲಾವಣೆಗೊಳಿಸುವನು ಅಥವಾ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವನು ಎಂದು
ಖಂಡಿತವಾಗಿಯೂ ನಾನು ಭಯಪಡುತ್ತಿರುವೆನು. وقال موسى إني عذت بربي وربكم من كل متكبر لا يؤمن بيوم الحساب. ಮೂಸಾ ಹೇಳಿದರು, ವಿಚಾರಣಾ ದಿನದಲ್ಲಿ ವಿಶ್ವಾಸವಿಡದ ಸರ್ವ ಅಹಂಕಾರಿಗಳಿಂದಲೂ ನನ್ನ ಪರಿಪಾಲಕನು ನಿಮ್ಮ ಪರಿಪಾಲಕನೂ ಆಗಿರುವವನೊಂದಿಗೆ ನಾನು ಅಭಯವನ್ನು ಯಾಚಿಸುತ್ತಿರುವೆನು. وقال رجل مؤمن من آل فرعون يكتم إيمانه أتقتلون رجلا أن يقول ربي الله وقد جاءكم بالبينات من ربكم وإن يك كاذبا فعليه كذبه وإن يك صادقا يصبكم بعض الذي يعدكم إن الله لا يهدي من هو مسرف كذاب. ಫಿರ್ಔನ್ನ ಜನರಲ್ಲಿ ಸೇರಿದ ತನ್ನ ವಿಶ್ವಾಸವನ್ನು ಮರೆಮಾಚಿದ್ದ ಸತ್ಯವಿಶ್ವಾಸಿ ವ್ಯಕ್ತಿಯೊಬ್ಬರು ಹೇಳಿದರು, ನನ್ನ ರಬ್ ಅಲ್ಲಾಹು, ಅಂದರೆ ನನ್ನ ಪರಿಪಾಲಕ ಅಲ್ಲಾಹು ಎಂದು ಹೇಳುವ ಕಾರಣಕ್ಕಾಗಿ ನೀವು ಒಬ್ಬ ಮನುಷ್ಯನನ್ನು ಕೊಲ್ಲುವುದೇ? ಅವರು ನಿಮ್ಮ ಬಳಿಗೆ ನಿಮ್ಮ ರಬ್ಬಿನ, ಅಂದರೆ ನಿಮ್ಮ ಪರಿಪಾಲಕನ ವತಿಯ ಸ್ಪಷ್ಟ ಪುರಾವೆಗಳನ್ನು ತಂದಿರುವರು. ಅವರು ಸುಳ್ಳು ನುಡಿಯುವವರಾದರೆ ಸುಳ್ಳು ನುಡಿಯುವುದರ ಪಾಪವು ಅವರಿಗೇ ಆಗಿದೆ. ಅವರು ಸತ್ಯವನ್ನು ನುಡಿಯುವವರಾದರೆ ಅವರು ನಿಮಗೆ ಎಚ್ಚರಿಕೆ ನೀಡುವ ಕೆಲವು ಸಂಗತಿಗಳು, ಅಂದರೆ ಶಿಕ್ಷೆಗಳು ಖಂಡಿತವಾಗಿಯೂ ನಿಮ್ಮನ್ನು ಬಾಧಿಸುವುದು. ಅತಿಕ್ರಮಿ ಮತ್ತು ಮಿಥ್ಯವಾದಿಯಾಗಿರುವ ಯಾರನ್ನೂ ಅಲ್ಲಾಹು ಖಂಡಿತವಾಗಿಯೂ ಸನ್ಮಾರ್ಗಕ್ಕೆ ಸೇರಿಸಲಾರನು. ಯಾ ಕೌಮಿ ಲಕುಮುಲ್ ಮುಲ್ಕುಲ್ ಯೌಮ ಝಾಹಿರೀನ ಫಿಲ್ ಅರ್ದಿ ಫಮನ್ ಯನ್ಸುರುನಾ ಮಿನ್ ಬಅಸಿಲ್ಲಾಹಿ ಇನ್ ಜಾಅನಾ قال فرعون ما أريكم إلا ما أرى وما أهديكم إلا سبيل الرشاد. ಓ ನನ್ನ ಜನರೇ, ಭೂಮಿಯಲ್ಲಿ ಪ್ರಾಬಲ್ಯವನ್ನು ಪಡೆದಿರುವ ಕಾರಣ ಇಂದು ಆಧಿಪತ್ಯವು ನಿಮ್ಮದಾಗಿದೆ. ಆದರೆ ಅಲ್ಲಾಹುವಿನ ಶಿಕ್ಷೆ ನಮ್ಮ ಬಳಿಗೆ ಬಂದರೆ ಅದರಿಂದ ನಮಗೆ ಸಹಾಯ ಮಾಡುವವರು ಯಾರಿರುವರು? ಫಿರ್ಔನ್ ಹೇಳಿದನು, ನನಗೆ ಸರಿಯೆಂದು ಕಾಣುವ ಮಾರ್ಗವನ್ನು ಮಾತ್ರ ನಾನು ನಿಮಗೆ ತೋರಿಸಿಕೊಡುವೆನು. ಸರಿಯಾದ ಮಾರ್ಗದೆಡೆಗೆ ಹೊರತು ನಾನು ನಿಮ್ಮನ್ನು ಮುನ್ನಡೆಸಲಾರೆನು. وقال الذي آمن يا قوم إني أخاف عليكم مثل يوم الأحزاب. ವಿಶ್ವಾಸಿಯಾದ ಆ ವ್ಯಕ್ತಿ ಹೇಳಿದರು, ಓ ನನ್ನ ಜನರೇ, ಆ ಗುಂಪುಗಳ ದಿನದಂತಹ ಒಂದನ್ನು ಖಂಡಿತವಾಗಿಯೂ ನಾನು ನಿಮ್ಮ ಬಗ್ಗೆಯೂ ಭಯಪಡುವೆನು. مثل دأب قوم نوح وعاد وثمود والذين من بعدهم وما الله يريد ظلما للعباد. ಅಂದರೆ ನೂಹರ ಜನತೆಯ, ಆದ್, ಸಮೂದ್ ಮತ್ತು ಅವರ ನಂತರದವರ ಅನುಭವಕ್ಕೆ ಸಮಾನವಾಗಿರುವುದನ್ನು, ದಾಸರೊಂದಿಗೆ ಯಾವುದೇ ಅಕ್ರಮವನ್ನು ತೋರಲು ಅಲ್ಲಾಹು ಇಚ್ಛಿಸಲಾರನು. ويا قوم إني أخاف عليكم يوم التناد. ಓ ನನ್ನ ಜನರೇ, ನೀವು ಪರಸ್ಪರ ಮೊರೆಯಿಟ್ಟು ರೋಧಿಸುವ ದಿನವನ್ನು ನಾನು ನಿಮ್ಮ ಬಗ್ಗೆ ಖಂಡಿತವಾಗಿಯೂ ಭಯಪಡುವೆನು. يوم تولون مدبرين ما لكم من الله من عاصم ومن يضلل الله فما له من هاد. ಅಂದರೆ ನೀವು ಹಿಮ್ಮುಖವಾಗಿ ತಿರುಗಿ ಓಡುವ ದಿನ, ಅಲ್ಲಾಹುವಿನ ಶಿಕ್ಷೆಯಿಂದ ರಕ್ಷಣೆ ನೀಡುವವರಾರೂ ಇರಲಾರರು. ಅಲ್ಲಾಹು ಯಾರನ್ನಾದರೂ ಪಥಭ್ರಷ್ಟಗೊಳಿಸಿದರೆ ತರುವಾಯ ಅವನಿಗೆ ಸನ್ಮಾರ್ಗವನ್ನು ತೋರಿಸುವವರು ಯಾರೂ ಇಲ್ಲ. وَلَقَدْ جَاءَكُمْ يُوسُفُ مِنْ قَبْلُ بِالْبَيِّنَاتِ فَمَا زِلْتُمْ فِي شَكٍّ مِّمَّا جَاءَكُم
حتى إذا هلك قلتم لن يبعث الله من بعده رسولا كذلك يضل الله من هو مسرف مرتاب. ಇದಕ್ಕಿಂತ ಮುಂಚೆ ಸ್ಪಷ್ಟವಾದ ಪುರಾವೆಗಳೊಂದಿಗೆ ಯೂಸುಫ್ ನಿಮ್ಮ ಬಳಿಗೆ ಬಂದಿದ್ದರು. ಆಗ ಅವರು ನಿಮ್ಮ ಬಳಿಗೆ ಏನನ್ನು ತಂದಿದ್ದರೋ ಅದರ ಬಗ್ಗೆ ನೀವು ಸಂದೇಹದಲ್ಲೇ ಇದ್ದಿರಿ. ಕೊನೆಗೆ ಅವರು ಮರಣ ಹೊಂದಿದಾಗ ಇವರ ಬಳಿಕ ಅಲ್ಲಾಹು ಬೇರೊಬ್ಬ ಸಂದೇಶವಾಹಕರನ್ನು ಕಳುಹಿಸಲಾರನು ಎಂದು ನೀವು ಹೇಳಿದಿರಿ. ಅತಿಕ್ರಮಿಯು ಸಂಶಯಗ್ರಸ್ತರು ಆಗಿರುವವರನ್ನು ಅಲ್ಲಾಹು ಹೀಗೆ ಪಥಭ್ರಷ್ಟಗೊಳಿಸುವನು. الذين يجادلون في آيات الله بغير سلطان أتاهم كبر مقتا عند الله وعند الذين آمنوا كذلك يطبع الله على كل قلب متكبر جبار. ಅಂದರೆ ತಮ್ಮ ಬಳಿಗೆ ಯಾವುದೇ ಅಧಿಕೃತ ಆಧಾರ ಪ್ರಮಾಣವು ಬರದೆ ಅಲ್ಲಾಹುವಿನ ದೃಷ್ಟಾಂತಗಳಲ್ಲಿ ತರ್ಕಿಸುವವರನ್ನು, ಅದು ಅಲ್ಲಾಹುವಿನ ಬಳಿ ಮತ್ತು ಸತ್ಯವಿಶ್ವಾಸಿಗಳ ಬಳಿ ಮಹಾ ಕ್ರೋಧಕ್ಕೆ ಹೇತುವಾಗುವುದು. ಹೀಗೆ ಸರ್ವ ಅಹಂಕಾರಿಗಳ ಮತ್ತು ಗರ್ವಿಷ್ಠರ ಹೃದಯಗಳಿಗೆ ಅಲ್ಲಾಹು ಮುದ್ರೆಯೊತ್ತುವನು. وقال فرعون يا هامان ابن لي صرحا لعلي أبلغ أسباب السماوات فأطلع إلى إله موسى وإني لأظنه كاذبا وكذلك زين لفرعون سوء عمله وصد عن السبيل وما كيد فرعون إلا في تباب. ಫಿರ್ಔನ್ ಹೇಳಿದನು, ಓ ಹಾಮಾನ್, ನನಗೆ ಆ ಮಾರ್ಗಗಳ ಮೂಲಕ, ಆಕಾಶ ಮಾರ್ಗಗಳ ಮೂಲಕ ತಲುಪಿ ತರುವಾಯ ಮೂಸಾನ ಆರಾಧ್ಯನನ್ನು ಇಣುಕಿ ನೋಡಲು ನನಗೋಸ್ಕರ ಒಂದು ಉನ್ನತ ಗೋಪುರವನ್ನು ನಿರ್ಮಿಸಿಕೊಡು. ಖಂಡಿತವಾಗಿಯೂ ಅವನು ಸುಳ್ಳು ಹೇಳುತ್ತಿರುವನೆಂದು ನಾನು ಭಾವಿಸುತ್ತಿರುವೆನು. ಹೀಗೆ ಫಿರ್ಔನ್ನಿಗೆ ಅವನ ದುಷ್ಕೃತ್ಯವನ್ನು ಆಕರ್ಷಣೀಯಗೊಳಿಸಿ ತೋರಿಸಲಾಯಿತು ಮತ್ತು ಅವನನ್ನು ನೇರ ಮಾರ್ಗದಿಂದ ತಡೆಯಲಾಯಿತು. ಫಿರ್ಔನನ ತಂತ್ರವು ನಷ್ಟದಲ್ಲೇ ಆಗಿತ್ತು. وقال الذي آمن يا قوم اتبعون أهدكم سبيل الرشاد. ವಿಶ್ವಾಸವಿಟ್ಟ ಆ ವ್ಯಕ್ತಿ ಹೇಳಿದರು, ಓ ನನ್ನ ಜನರೇ, ನೀವು ನನ್ನನ್ನು ಅನುಸರಿಸಿರಿ, ನಾನು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುವೆನು. ಯಾ ಕೌಮಿ ಇನ್ನಮಾ ಹಾದಿಹಿ الحياة الدنيا متاع وإن الآخرة هي دار القرار. ಓ ನನ್ನ ಜನರೇ, ಈ ಐಹಿಕ ಜೀವನವು ಒಂದು ತಾತ್ಕಾಲಿಕ ಸುಖ ಮಾತ್ರವಾಗಿದೆ. ಖಂಡಿತವಾಗಿಯೂ ಶಾಶ್ವತ ವಾಸಕ್ಕಿರುವ ಭವನವು ಪರಲೋಕವಾಗಿದೆ. ಮನ್ ಅಮಿಲ ಸಯ್ಯಿಅತನ್ ಫಲಾ ಯುಜ್ಜಾ ಇಲ್ಲಾ ಮಿಸ್ಲಹಾ ವಮನ್ ಅಮಿಲ ಸಾಲಿಹನ್ ಮಿನ್ ذكرٍ أو أنثى وهو مؤمن فأولئك يدخلون الجنة يرزقون فيها بغير حساب. ಯಾರಾದರೂ ಒಂದು ಕೆಡುಕನ್ನು ಮಾಡಿದರೆ ಅದಕ್ಕೆ ಸಮಾನವಾದ ಪ್ರತಿಫಲವನ್ನೇ ಅವನಿಗೆ ನೀಡಲಾಗುವುದು. ಪುರುಷನಾಗಿರಲಿ ಸ್ತ್ರೀಯಾಗಿರಲಿ, ಯಾರು ಸತ್ಯವಿಶ್ವಾಸಿಯಾಗಿದ್ದುಕೊಂಡು ಸತ್ಕರ್ಮವೆಸಗುವರೋ ಅವರು ಸ್ವರ್ಗವನ್ನು ಪ್ರವೇಶಿಸುವರು. ಅವರಿಗೆ ಅಲ್ಲಿ ಲೆಕ್ಕವಿಲ್ಲದೆ ಅನ್ನಾಧಾರವನ್ನು ಒದಗಿಸಲಾಗುವುದು. ವಯಾ ಕೌಮಿ ಮಾಲಿ ಅದ್ಊಕುಂ ಇಲನ್ ನಜಾತಿ ವತದ್ಊನನಿ ಇಲನ್ ನಾರ್. ಓ ನನ್ನ ಜನರೇ,
ನನಗೆ ಇದೇನು ಅನುಭವವಾಗುತ್ತಿದೆ, ನಾನು ನಿಮ್ಮನ್ನು ರಕ್ಷೆಯೆಡೆಗೆ ಆಹ್ವಾನಿಸುತ್ತಿರುವೆನು, ಆದರೆ ನೀವು ನನ್ನನ್ನು ನರಕಾಗ್ನಿಯೆಡೆಗೆ ಆಹ್ವಾನಿಸುತ್ತಿರುವಿರಿ. تدعونني لأكفر بالله وأشرك به ما ليس لي به علم وأنا أدعوكم إلى العزيز الغفار. ನಾನು ಅಲ್ಲಾಹುವಿನಲ್ಲಿ ಅವಿಶ್ವಾಸವಿಡಲು ಮತ್ತು ನನಗೆ ಯಾವುದೇ ಅರಿವು ಇಲ್ಲದಿರುವುದನ್ನು ಅವನೊಂದಿಗೆ ಸಹಭಾಗಿಯನ್ನಾಗಿ ಮಾಡಲು ನೀವು ನನ್ನನ್ನು ಆಹ್ವಾನಿಸುತ್ತಿರುವಿರಿ, ಆದರೆ ನಾನು ಪ್ರತಾಪಶಾಲಿಯೂ ಅತ್ಯಧಿಕ ಕ್ಷಮಿಸುವವನೂ ಆಗಿರುವ ಅಲ್ಲಾಹುವಿನೆಡೆಗೆ ನಿಮ್ಮನ್ನು ಆಹ್ವಾನಿಸುತ್ತಿರುವೆನು. لا جرم أن ما تدعونني إليه ليس له دعوة في الدنيا ولا في الآخرة وأن مردنا إلى الله وأن مردنا إلى الله وأن المسرفين هم أصحاب النار. ನೀವು ನನ್ನನ್ನು ಯಾವುದರೆಡೆಗೆ ಆಹ್ವಾನಿಸುತ್ತಿರುವಿರೋ ಅದಕ್ಕೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾವುದೇ ಪ್ರಾರ್ಥನೆಯೂ ಇರಕೂಡದು. ನಮ್ಮ ಮರಳುವಿಕೆಯು ಅಲ್ಲಾಹುವಿನೆಡೆಗಾಗಿದೆ ಮತ್ತು ಅತಿಕ್ರಮಿಗಳು ನರಕವಾಸಿಗಳಾಗಿರುವರು ಎಂಬುದು ದೃಢಪಟ್ಟ ವಿಷಯವಾಗಿದೆ. فستذكرون ما أقول لكم وأفوض أمري إلى الله إن الله بصير بالعباد. ನಾನು ನಿಮ್ಮೊಂದಿಗೆ ಹೇಳುವುದನ್ನು ನೀವು ತರುವಾಯ ಸ್ಮರಿಸಿಕೊಳ್ಳುವಿರಿ. ನಾನು ನನ್ನ ಕಾರ್ಯವನ್ನು ಅಲ್ಲಾಹುವಿಗೆ ವಹಿಸಿಕೊಡುತ್ತಿರುವೆನು. ಖಂಡಿತವಾಗಿಯೂ ಅಲ್ಲಾಹು ದಾಸರನ್ನು ವೀಕ್ಷಿಸುವವನಾಗಿರುವನು. فوقاه الله سيئات ما مكروا وحاق بآل فرعون سوء العذاب. ಆಗ ಅವರು ಹೂಡಿದ ಕುತಂತ್ರಗಳ ದುಷ್ಪರಿಣಾಮಗಳಿಂದ ಅಲ್ಲಾಹು ಅವರನ್ನು ಕಾಪಾಡಿದನು. ಫಿರ್ಔನನ ಜನರನ್ನು ಕಠೋರ ಶಿಕ್ಷೆಯು ಆವರಿಸಿಕೊಂಡಿತು. النار يعرضون عليها غدوا وعشيا ويوم تقوم الساعة أدخلوا آل فرعون أشد العذاب. ನರಕಾಗ್ನಿ ಬೆಳಿಗ್ಗೆ ಮತ್ತು ಸಂಜೆ ಅವರನ್ನು ಅದರ ಮುಂದೆ ಪ್ರದರ್ಶಿಸಲಾಗುವುದು. ಅಂತ್ಯಗಳಿಗೆಯೂ ಸಂಭವಿಸುವ ದಿನ ಫಿರ್ಔನನ ಜನರನ್ನು ಅತಿ ಕಠಿಣವಾದ ಶಿಕ್ಷೆಗೆ ಪ್ರವೇಶ ಮಾಡಿಸಿರಿ ಎಂದು ಆದೇಶಿಸಲಾಗುವುದು. وَإِذْ يَتَحَاجُّونَ فِي النَّارِ فَيَقُولُ الضُّعَفَاءُ لِلَّذِينَ اسْتَكْبَرُوا إِنَّا كُنَّا لَكُمْ تَبَعًا فَهَلْ أَنْتُمْ مُغْنُونَ عَنَّا نَصِيبًا مِنَ النَّارِ. ನರಕದಲ್ಲಿ ಅವರು ಪರಸ್ಪರ ಸಮರ್ಥಿಸಿಕೊಳ್ಳುವ ಸಂದರ್ಭ. ಆಗ ಬಲಹೀನರು ಅಹಂಕಾರ ಪಟ್ಟವರೊಂದಿಗೆ ಹೇಳುವರು, ಖಂಡಿತವಾಗಿಯೂ ನಾವು ನಿಮ್ಮನ್ನು ಅನುಸರಿಸಿ ಬದುಕುತ್ತಿದ್ದೆವು, ಆದ್ದರಿಂದ ನರಕ ಶಿಕ್ಷೆಯಿಂದ ಯಾವುದಾದರೂ ಒಂದು ಪಾಲನ್ನು ನಮ್ಮಿಂದ ದೂರ ಮಾಡಲು ನಿಮಗೆ ಸಾಧ್ಯವೇ? قال الذين استكبروا إنا كل فيها إن الله قد حكم بين العباد. ಅಹಂಕಾರ ಪಟ್ಟವರು ಹೇಳುವರು, ಖಂಡಿತವಾಗಿಯೂ ನಾವೆಲ್ಲರೂ ಇದರಲ್ಲೇ ಇರುವೆವು, ಖಂಡಿತವಾಗಿಯೂ ಅಲ್ಲಾಹು ದಾಸರ ಮಧ್ಯೆ ತೀರ್ಪು ನೀಡಿಬಿಟ್ಟಿರುವನು. وقال الذين في النار لخزنة جهنم ادعوا ربكم يخفف عنا يوما من العذاب. ನರಕದಲ್ಲಿರುವವರು ನರಕದ ಕಾವಲುಗಾರರೊಂದಿಗೆ ಹೇಳುವರು, ನೀವು ನಿಮ್ಮ ರಬ್ಬಿನೊಂದಿಗೆ ಅಂದರೆ ನಿಮ್ಮ ಪರಿಪಾಲಕನೊಂದಿಗೆ ಪ್ರಾರ್ಥಿಸಿರಿ, ನಮಗೆ ಒಂದು ದಿನದ ಮಟ್ಟಿಗಾದರೂ ಅವನು ಶಿಕ್ಷೆಯನ್ನು ಹಗುರಗೊಳಿಸಲಿ. قالوا
أولم تك تأتيكم رسلكم بالبينات قالوا بلى قالوا فادعوا وما دعاء الكافرين إلا في ضلال. ಅವರು ಅಂದರೆ ಕಾವಲುಗಾರರು ಹೇಳುವರು, ನಿಮ್ಮ ಬಳಿಗೆ ಕಳುಹಿಸಲಾದ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ನಿಮ್ಮ ಬಳಿಗೆ ಬಂದಿರಲಿಲ್ಲವೇ? ಅವರು ಹೇಳುವರು, ಹೌದು. ಅವರು ಅಂದರೆ ಕಾವಲುಗಾರರು ಹೇಳುವರು, ಹಾಗಾದರೆ ನೀವೇ ಪ್ರಾರ್ಥಿಸಿರಿ, ಸತ್ಯ ನಿಷೇಧಿಗಳ ಪ್ರಾರ್ಥನೆಯು ವ್ಯರ್ಥವಲ್ಲದೆ ಇನ್ನೇನೂ ಅಲ್ಲ. إنا لننصر رسلنا والذين آمنوا في الحياة الدنيا ويوم يقوم الأشهاد. ಖಂಡಿತವಾಗಿಯೂ ನಾವು ನಮ್ಮ ಸಂದೇಶವಾಹಕರಿಗೆ ಮತ್ತು ವಿಶ್ವಾಸವಿಟ್ಟವರಿಗೆ ಐಹಿಕ ಜೀವನದಲ್ಲೂ ಸಾಕ್ಷಿಗಳು ಎದ್ದು ನಿಲ್ಲುವ ದಿನದಲ್ಲೂ ಸಹಾಯ ಮಾಡುವೆವು. يوم لا ينفع الظالمين معذرتهم ولهم اللعنة ولهم سوء الدار. ಅಂದರೆ ಅಕ್ರಮಿಗಳಿಗೆ ಅವರ ನೆಪಗಳು ಪ್ರಯೋಜನಕಾರಿಯಾಗದ ದಿನ, ಶಾಪವಿರುವುದು ಅವರಿಗಾಗಿದೆ ಮತ್ತು ನಿಕೃಷ್ಟ ಭವನವಿರುವುದು ಅವರಿಗೇ ಆಗಿದೆ. وَلَقَدْ آتَيْنَا مُوسَى الْهُدَى وَأَوْرَثْنَا بَنِي إِسْرَائِيلَ الْكِتَابَ هُدًى وَذِكْرَى لِأُولِي الْأَلْبَابِ. ನಾವು ಮೂಸಾರಿಗೆ ಮಾರ್ಗದರ್ಶನವನ್ನು ನೀಡಿದೆವು ಮತ್ತು ಇಸ್ರಾಯೇಲರನ್ನು ನಾವು ಗ್ರಂಥದ ಹಕ್ಕುದಾರರನ್ನಾಗಿ ಮಾಡಿದೆವು. ಅದು ಬುದ್ಧಿವಂತರಿಗಿರುವ ಮಾರ್ಗದರ್ಶಿಯೂ ಉಪದೇಶವೂ ಆಗಿತ್ತು. فاصبر إن وعد الله حق واستغفر لذنبك وسبح بحمد ربك بالعشي والإبكار. ಆದ್ದರಿಂದ ತಾವು ತಾಳ್ಮೆ ವಹಿಸಿರಿ, ಖಂಡಿತವಾಗಿಯೂ ಅಲ್ಲಾಹುವಿನ ವಾಗ್ದಾನವು ಸತ್ಯವಾಗಿದೆ. ತಾವು ತಮ್ಮ ಪಾಪಕ್ಕೆ ಕ್ಷಮೆ ಬೇಡಿರಿ, ಸಂಜೆ ಹಾಗೂ ಬೆಳಿಗ್ಗೆ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಸ್ತುತಿಯೊಂದಿಗೆ ಅವನ ಕೀರ್ತನೆ ಮಾಡುತ್ತೀರಿ. ಇನ್ನಲ್ಲದೀನ ಯುಜಾದಿಲೂನ ಫೀ ಆಯಾತಿಲ್ಲಾಹಿ ಬಿಗೈರಿ ಸುಲ್ತಾನಿನ್ ಅತಾಹುಂ ಇನ್ ಫೀ ಸುದೂರಿಹಿಂ ಇಲ್ಲಾ ಕಿಬ್ರುಂ ಮಾ ಹುಂ ಬಿಬಾಲಿಗೀಹ್ فاستعذ بالله إنه هو السميع البصير. ತಮ್ಮ ಬಳಿಗೆ ಯಾವುದೇ ಅಧಿಕೃತ ಆಧಾರ ಪ್ರಮಾಣವು ಬರದೆ ಅಲ್ಲಾಹುವಿನ ದೃಷ್ಟಾಂತಗಳಲ್ಲಿ ತರ್ಕಿಸುವವರಾರೋ ಅವರ ಹೃದಯಗಳಲ್ಲಿರುವುದು ಖಂಡಿತವಾಗಿಯೂ ಅಹಂಕಾರ ಮಾತ್ರವಾಗಿದೆ. ಅವರು ಅಲ್ಲಿಗೆ ಎಂದೂ ತಲುಪಲಾರರು. ಆದ್ದರಿಂದ ತಾವು ಅಲ್ಲಾಹುವಿನೊಂದಿಗೆ ಅಭಯವನ್ನು ಯಾಚಿಸಿರಿ, ಖಂಡಿತವಾಗಿಯೂ ಅವನು ಎಲ್ಲವನ್ನು ಆಲಿಸುವವನು ಕಾಣುವವನು ಆಗಿರುವನು. ಲಖಲ್ಕು ಸ್ಸಮಾವಾತಿ ವಲ್ ಅರ್ದಿ ಅಕ್ಬರು ಮಿನ್ ಖಲ್ಕಿನ್ ನಾಸಿ ವಲಾಕಿನ್ನ ಅಕ್ಸರನ್ ನಾಸಿ ಲಾ ಯಅಲಮೂನ್. ಖಂಡಿತವಾಗಿಯೂ ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸುವುದು ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತಲೂ ಮಿಗಿಲಾಗಿದೆ, ಆದರೆ ಅವರಲ್ಲಿ ಹೆಚ್ಚಿನವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ವಮಾ ಯಸ್ತವಿಲ್ ಅಅಮಾ ವಲ್ ಬಸೀರು ವಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ವಲಲ್ ಮುಸೀಇ ಕಲೀಲನ್ ಮಾ ತತದಕ್ಕರೂನ್. ಕುರುಡನು ಮತ್ತು ದೃಷ್ಟಿಯುಳ್ಳವನು ಸಮಾನರಾಗಲಾರರು. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಹಾಗೂ ದುಷ್ಕೃತ್ಯವೆಸಗಿದವರು ಸಮಾನರಾಗಲಾರರು. ನೀವು ಅಲ್ಪವೇ ಚಿಂತಿಸಿ ಗ್ರಹಿಸುತ್ತಿರುವಿರಿ. ಇನ್ನಸ್ಸಾಅತ ಲಆತಿಯತುನ್ ಲಾ ರೈಬ ಫೀಹಾ ವಲಾಕಿನ್ನ ಅಕ್ಸರನ್ನಾಸಿ ಲಾ ಯುಮಿನೂನ್. ಆ ಅಂತ್ಯಗಳಿಗೆಯು ಬಂದೇ ಬರುವುದು, ಅದರಲ್ಲಿ ಅನುಮಾನವೇ ಇಲ್ಲ, ಆದರೆ ಜನರ ಪೈಕಿ ಹೆಚ್ಚಿನವರು ವಿಶ್ವಾಸವಿಡುವುದಿಲ್ಲ. ವಕಾಲ ರಬ್ಬುಕುಮ್ ಉದ್ಊನೀ ಅಸ್ತಜಿಬ್ ಲಕುಂ
إن الذين يستكبرون عن عبادتي سيدخلون جهنم داخرين. ನಿಮ್ಮ ರಬ್ ಹೇಳಿರುವನು, ಅಂದರೆ ನಿಮ್ಮ ಪರಿಪಾಲಕ ಹೇಳಿರುವನು, ನೀವು ನನ್ನೊಂದಿಗೆ ಪ್ರಾರ್ಥಿಸಿರಿ, ನಾನು ನಿಮಗೆ ಉತ್ತರವನ್ನು ನೀಡುವೆನು. ನನ್ನನ್ನು ಆರಾಧಿಸದೆ ಅಹಂಕಾರ ಪಡುವವರಾರೋ ಖಂಡಿತವಾಗಿಯೂ ಅವರು ತರುವಾಯ ಅಪಮಾನಿತರಾಗಿ ನರಕಾಗ್ನಿಯನ್ನು ಪ್ರವೇಶಿಸುವರು. ಅಲ್ಲಾಹುಲ್ಲದೀ ಜಅಲ ಲಕುಮುಲ್ ಲೈಲ ಲಿತಸ್ಕುನೂ ಫೀಹಿ ವನ್ನಹಾರ ಮುಬ್ಸಿರಾ ಇನ್ನಲ್ಲಾಹ ಲದೂ ಫದ್ಲಿನ್ ಅಲನ್ನಾಸಿ ವಲಾಕಿನ್ನ ಅಕ್ಥರನ್ನಾಸಿ ಲಾ ಯಶ್ಕುರೂನ್. ರಾತ್ರಿಯನ್ನು ನಿಮಗೆ ವಿಶ್ರಾಂತಿ ಪಡೆಯುವುದಕ್ಕಾಗಿಯೂ ಹಗಲನ್ನು ಪ್ರಕಾಶಮಾನವಾಗಿಯೂ ಮಾಡಿದವನು ಅಲ್ಲಾಹು ಆಗಿರುವನು. ಖಂಡಿತವಾಗಿಯೂ ಅಲ್ಲಾಹು ಜನರೊಂದಿಗೆ ಔದಾರ್ಯವುಳ್ಳವನಾಗಿರುವನು, ಆದರೆ ಜನರ ಪೈಕಿ ಹೆಚ್ಚಿನವರು ಕೃತಜ್ಞರಾಗುವುದಿಲ್ಲ. ذَلِكُمُ ರಬ್ಬುಕುಂ ಖಾಲಿಕು ಕುಲ್ಲಿ ಶೈಇನ್ ಲಾ ಇಲಾಹ ಇಲ್ಲಾ ಹು ಫಅನ್ನಾ ತುಫಕೂನ್. ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಮತ್ತು ಸರ್ವ ವಸ್ತುಗಳ ಸೃಷ್ಟಿಕರ್ತನಾದ ಅಲ್ಲಾಹು ಅವನೇ ಆಗಿರುವನು. ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ಆದರೂ ನೀವು ಸನ್ಮಾರ್ಗದಿಂದ ತಪ್ಪಿಸಲ್ಪಡುವುದಾದರೂ ಹೇಗೆ? ಕದಾಲಿಕ ಯುಫಕು ಅಲ್ಲದೀನ ಕಾನೂ ಬಿಆಯಾತಿಲ್ಲಾಹಿ ಯಜಹದೂನ್. ಅಲ್ಲಾಹುವಿನ ದೃಷ್ಟಾಂತಗಳನ್ನು ನಿಷೇಧಿಸಿದವರು ಹೀಗೆಯೇ ಸನ್ಮಾರ್ಗದಿಂದ ತಪ್ಪಿಸಲ್ಪಡುತ್ತಿರುವರು. ಅಲ್ಲಾಹುಲ್ಲದೀ ಜಅಲ ಲಕುಮುಲ್ ಅರ್ದ qararan was-samaa'a binaa'an wa sawwarakum fa ahsana suwarakum wa razaqakum minat-tayyibat dhalikumullahu rabbukum ಫತಬಾರಕಲ್ಲಾಹು ರಬ್ಬುಲ್ ಆಲಮೀನ್. ನಿಮಗೋಸ್ಕರ ಭೂಮಿಯನ್ನು ವಾಸಸ್ಥಳವನ್ನಾಗಿ ಮತ್ತು ಆಕಾಶವನ್ನು ಮೇಲ್ಛಾವಣಿಯನ್ನಾಗಿ ಮಾಡಿಕೊಟ್ಟವನು ಅಲ್ಲಾಹು ಆಗಿರುವನು. ಅವನು ನಿಮಗೆ ರೂಪವನ್ನು ನೀಡಿದನು, ತರುವಾಯ ಅವನು ನಿಮ್ಮ ರೂಪಗಳನ್ನು ಉತ್ತಮಗೊಳಿಸಿದನು. ಉತ್ಕೃಷ್ಟ ವಸ್ತುಗಳಿಂದ ಅವನು ನಿಮಗೆ ಅನ್ನಧಾರವನ್ನು ಒದಗಿಸಿದನು. ನಿಮ್ಮ ರಬ್ಬಾದ ಅಂದರೆ ನಿಮ್ಮ ಪರಿಪಾಲಕನಾದ ಅಲ್ಲಾಹು ಅವನೇ ಆಗಿರುವನು. ಆದ್ದರಿಂದ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹು ಅನುಗ್ರಹೀತನಾಗಿರುವನು. ಹುವಲ್ ಹಯ್ಯು ಲಾ ಇಲಾಹ ಇಲ್ಲಾ ಹುವ ಫದ್ಊಹು ಮುಖ್ಲಿಸೀನ ಲಹುದ್ದೀನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅವನು ಬದುಕಿರುವವನಾಗಿರುವನು, ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ಆದ್ದರಿಂದ ಶರಣಾಗತಿಯನ್ನು ಅವನಿಗೆ ನಿಷ್ಕಳಂಕಗೊಳಿಸಿ ಅವನೊಂದಿಗೆ ಪ್ರಾರ್ಥಿಸಿರಿ. ಸರ್ವಲೋಕಗಳ ರಬ್ಬಾದ ಅಂದರೆ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹುವಿಗೆ ಸ್ತುತಿ. ಕುಲ್ ಇನ್ನೀ ನುಹೀತು ಅನ್ ಅಅ್ಬುದ ಅಲ್ಲದೀನ ತದ್ಊನ ಮಿನ್ ದೂನಿಲ್ಲಾಹಿ ಲಮ್ಮಾ ಜಾಅನಿಯಲ್ ಬಯ್ಯಿನಾತು ಮಿರ್ ರಬ್ಬಿ ವ ಉಮಿರ್ತು ಅನ್ ಉಸ್ಲಿಮ ಲಿರಬ್ಬಿಲ್ ಆಲಮೀನ್. ಓ ಪ್ರವಾದಿಯವರೇ, ಹೇಳಿರಿ, ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ವತಿಯಿಂದ ನನಗೆ ಪುರಾವೆಗಳು ಸಿಕ್ಕಿರುವುದರಿಂದ ಅಲ್ಲಾಹುವಿನ ಹೊರತು ನೀವು ಕರೆದು ಪ್ರಾರ್ಥಿಸುತ್ತಿರುವವರನ್ನು ಆರಾಧಿಸುವುದರಿಂದ ಖಂಡಿತವಾಗಿಯೂ ನನ್ನನ್ನು ವಿರೋಧಿಸಲಾಗಿದೆ. ಸರ್ವಲೋಕಗಳ ರಬ್ಬಿಗೆ ಅಂದರೆ ಸರ್ವಲೋಕಗಳ ಪರಿಪಾಲಕನಿಗೆ ಶರಣಾಗಬೇಕೆಂದು ನನ್ನೊಂದಿಗೆ ಆಜ್ಞಾಪಿಸಲಾಗಿದೆ. ಹುವಲ್ಲದೀ ಖಲಕಕುಂ ಮಿನ್ ತುರಾಬಿನ್ ಥುಮ್ಮ ಮಿನ್ ನುತ್ಫತಿನ್ ಥುಮ್ಮ ಮಿನ್ ಅಲಕತಿನ್ ಥುಮ್ಮ ಯುಖ್ರಿಜುಕುಂ ತಿಫ್ಲನ್ ಥುಮ್ಮ ಲಿತಬ್ಲುಗೂ ಅಶುದ್ದಕುಂ ಥುಮ್ಮ ಲಿತಕೂನೂ ಶುಯೂಖಾ ومنكم من يتوفى من قبل
وَلِتَبْلُغُوا أَجَلًا مُّسَمًّى وَلَعَلَّكُمْ تَعْقِلُونَ. ನಿಮ್ಮನ್ನು ಮಣ್ಣಿನಿಂದ ತರುವಾಯ ವೀರ್ಯದಿಂದ ತರುವಾಯ ಭ್ರೂಣದಿಂದ ಸೃಷ್ಟಿಸಿದವನು ಅವನಾಗಿರುವನು. ತರುವಾಯ ಅವನು ನಿಮ್ಮನ್ನು ಒಂದು ಶಿಶುವನ್ನಾಗಿ ಹೊರತರುವನು. ತರುವಾಯ ನೀವು ನಿಮ್ಮ ಪೂರ್ಣ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಮತ್ತು ತರುವಾಯ ನೀವು ವೃದ್ಧರಾಗುವುದಕ್ಕಾಗಿ. ನಿಮ್ಮ ಪೈಕಿ ಕೆಲವರು ಮೊದಲೇ ಮೃತಪಡುವರು. ನಿಶ್ಚಿತ ಅವಧಿಯನ್ನು ನೀವು ತಲುಪುವುದಕ್ಕಾಗಿ ಮತ್ತು ನೀವು ಚಿಂತಿಸಲು ಬಹುದು ಎಂಬುದಕ್ಕಾಗಿ. هو الذي يحيي ويميت فإذا قضى أمرا فإنما يقول له كن فيكون. ಜೀವವನ್ನು ನೀಡುವವನು ಮತ್ತು ಮೃತಪಡಿಸುವವನು ಅವನಾಗಿರುವನು. ಅವನು ಒಂದು ವಿಷಯವನ್ನು ತೀರ್ಮಾನಿಸಿದರೆ ಅವನ ಆಜ್ಞೆಯು ಅದರೊಂದಿಗೆ ಉಂಟಾಗು ಎಂದು ಹೇಳುವುದು ಮಾತ್ರವಾಗಿರುವುದು. ತಕ್ಷಣ ಅದು ಉಂಟಾಗುವುದು. ಅಲಂ ತರ ಇಲಲ್ಲದೀನ ಯುಜಾದಿಲೂನ ಫೀ ಆಯಾತಿಲ್ಲಾಹಿ ಅನ್ನಾ ಯುಸ್ರಫೂನ್. ಅಲ್ಲಾಹುವಿನ ದೃಷ್ಟಾಂತಗಳ ಬಗ್ಗೆ ತರ್ಕಿಸುವವರೆಡೆಗೆ ತಾವು ನೋಡಲಿಲ್ಲವೇ ಅವರು ಪಥಭ್ರಷ್ಟಗೊಳಿಸಲಾಗುತ್ತಿರುವುದು ಹೇಗೆಂದು. ಅಲ್ಲದೀನ ಕದ್ದಬೂ ಬಿಲ್ ಕಿತಾಬಿ ವಬಿಮಾ ಅರ್ಸಲ್ನಾ ಬಿಹಿ ರುಸುಲನಾ ಫಸೌಫ ಯಅಲಮೂನ್. ಅವರು ಗ್ರಂಥವನ್ನು ಯಾವುದಕ್ಕಾಗಿ ನಾವು ನಮ್ಮ ಸಂದೇಶವಾಹಕರನ್ನು ಕಳುಹಿಸಿದೆವೋ ಅದನ್ನು ನಿಷೇಧಿಸಿದವರಾಗಿರುವರು. ತರುವಾಯ ಅವರು ಅರಿತುಕೊಳ್ಳುವರು. ಇದಿಲ್ ಅಗ್ಲಾಲು ಫೀ ಅಅನಾಕಿಹಿಂ ವಸ್ಸಲಾಸಿಲು ಯುಸ್ಹಬೂನ್ ಫಿಲ್ ಹಮೀಮಿ ಥುಮ್ಮ ಫಿನ್ ನಾರಿ ಯುಸ್ಜರೂನ್. ಅವರ ಕತ್ತುಗಳಲ್ಲಿರುವ ಉರುಳುಗಳು ಮತ್ತು ಸಂಕೋಲೆಗಳೊಂದಿಗೆ ಅವರನ್ನು ಕುದಿಯುವ ನೀರಿನಲ್ಲಿ ಎಳೆದೊಯ್ಯಲಾಗುವ ಸಂದರ್ಭ. ತರುವಾಯ ಅವರನ್ನು ನರಕಾಗ್ನಿಯಲ್ಲಿ ಉರಿಸಲಾಗುವುದು. ಥುಮ್ಮ قೀಲ ಲಹುಂ ಐನ ಮಾ ಕುಂತುಂ ತುಶ್ರಿಕೂನ್ ಮಿನ್ ದೂನಿಲ್ಲಾಹ್ قالوا ضلوا عنا بل لم نكن ندعو من قبل شيئا كذلك يضل الله الكافرين. ತರುವಾಯ ಅವರೊಂದಿಗೆ ಹೇಳಲಾಗುವುದು, ನೀವು ಅಲ್ಲಾಹುವಿನ ಹೊರತು ಸಹಭಾಗಿಗಳನ್ನಾಗಿ ಮಾಡಿಕೊಂಡವರು ಎಲ್ಲಿರುವರು? ಅವರು ಹೇಳುವರು, ಅವರು ನಮ್ಮನ್ನು ಬಿಟ್ಟು ಅಪ್ರತ್ಯಕ್ಷರಾಗಿರುವರು. ಅಲ್ಲ, ನಾವು ಮುಂಚೆ ಯಾವುದನ್ನು ಕರೆದು ಪ್ರಾರ್ಥಿಸುತ್ತಿರಲಿಲ್ಲ. ಹೀಗೆ ಅಲ್ಲಾಹು ಸತ್ಯ ನಿಷೇಧಿಗಳನ್ನು ಪಥಭ್ರಷ್ಟಗೊಳಿಸುವನು. ذَلِكُمْ بِمَا كُنْتُمْ تَفْرَحُونَ فِي الْأَرْضِ بِغَيْرِ الْحَقِّ وَبِمَا كُنْتُمْ تَمْرَحُونَ ادْخُلُوا أَبْوَابَ جَهَنَّمَ خَالِدِينَ فِيهَا فَبِئْسَ مَثْوَى الْمُتَكَبِّرِينَ. ಅದೇಕೆಂದರೆ ನೀವು ಭೂಮಿಯಲ್ಲಿ ಅನ್ಯಾಯವಾಗಿ ಬೀಗುತ್ತಿದ್ದೀರಿ ಮತ್ತು ಅಹಂಕಾರ ಪಡುತ್ತಿದ್ದೀರಿ ಎಂಬುದರಿಂದಾಗಿದೆ. ನರಕದ ಬಾಗಿಲುಗಳನ್ನು ಅದರಲ್ಲಿ ಶಾಶ್ವತವಾಗಿ ವಾಸಿಸುವವರಾಗಿ ಪ್ರವೇಶಿಸಿರಿ. ಅಹಂಕಾರಿಗಳ ವಾಸಸ್ಥಳವು ಎಷ್ಟು ನಿಕೃಷ್ಟವಾದುದು ಎಂದು ಅವರೊಂದಿಗೆ ಹೇಳಲಾಗುವುದು. ಫಸ್ಬಿರ್ ಇನ್ನ ವಅದಲ್ಲಾಹಿ ಹಕ್ فإما نرينك بعض الذي نعدهم أو نتوفينك فإلينا يرجعون. ಆದ್ದರಿಂದ ತಾವು ತಾಳ್ಮೆ ವಹಿಸಿರಿ. ಖಂಡಿತವಾಗಿಯೂ ಅಲ್ಲಾಹುವಿನ ವಾಗ್ದಾನವು ಸತ್ಯವಾಗಿದೆ. ನಾವು ಅವರಿಗೆ ಎಚ್ಚರಿಕೆ ನೀಡುತ್ತಿರುವ ಶಿಕ್ಷೆಗಳ ಪೈಕಿ ಕೆಲವನ್ನು ನಾವು ತಮಗೆ ತೋರಿಸಿಕೊಡುವುದಾದರೂ ಅಥವಾ ಅದಕ್ಕಿಂತ ಮೊದಲೇ ತಮ್ಮನ್ನು ಮೃತಪಡಿಸುವುದಾದರೂ ಅವರನ್ನು ಮರಳಿಸಲಾಗುವುದು
ನಮ್ಮೆಡೆಗೆ ಆಗಿದೆ. وَلَقَدْ أَرْسَلْنَا رُسُلًا مِّن قَبْلِكَ مِنْهُم مَّن قَصَصْنَا عَلَيْكَ وَمِنْهُم مَّن لَّمْ نَقْصُصْ عَلَيْكَ وَمَا كَانَ لِرَسُولٍ أَن يَأْتِيَ بِآيَةٍ إِلَّا بِإِذْنِ اللَّهِ فَإِذَا جَاءَ أَمْرُ اللَّهِ قُضِيَ بِالْحَقِّ وَخَسِرَ هُنَالِكَ الْمُبْطِلُونَ. ತಮಗಿಂತ ಮುಂಚೆ ನಾವು ಅನೇಕ ಸಂದೇಶವಾಹಕರನ್ನು ಕಳುಹಿಸಿರುವೆವು. ಅವರಲ್ಲಿ ಕೆಲವರ ಬಗ್ಗೆ ನಾವು ತಮಗೆ ವಿವರಿಸಿಕೊಟ್ಟಿರುವೆವು, ಅವರಲ್ಲಿ ಇನ್ನು ಕೆಲವರ ಬಗ್ಗೆ ನಾವು ತಮಗೆ ವಿವರಿಸಿಕೊಟ್ಟಿಲ್ಲ. ಅಲ್ಲಾಹುವಿನ ಅನುಮತಿಯ ವಿನಾ ಯಾವುದೇ ಸಂದೇಶವಾಹಕರಿಗೂ ಒಂದು ದೃಷ್ಟಾಂತವನ್ನು ತರಲು ಸಾಧ್ಯವಾಗದು. ಆದರೆ ಅಲ್ಲಾಹುವಿನ ಆಜ್ಞೆ ಬಂದರೆ ನ್ಯಾಯಬದ್ಧವಾಗಿ ತೀರ್ಪು ನೀಡಲಾಗುವುದು. ಅಲ್ಲಿ ನಷ್ಟ ಹೊಂದಿದವರು ಮಿಥ್ಯವಾದಿಗಳಾಗಿರುವರು. ಅಲ್ಲಾಹುಲ್ಲದೀ ಜಅಲ ಲಕುಮುಲ್ ಅನ್ಆಮ ಲಿತರ್ಕಬೂ ಮಿನ್ಹಾ ವಮಿನ್ಹಾ ತಅಕುಲೂನ್. ನಿಮಗಾಗಿ ಜಾನುವಾರುಗಳನ್ನು ಸೃಷ್ಟಿಸಿದವನು ಅಲ್ಲಾಹುವಾಗಿರುವನು. ಅವುಗಳಲ್ಲಿ ಕೆಲವನ್ನು ನೀವು ವಾಹನಗಳನ್ನಾಗಿ ಬಳಸುವುದಕ್ಕಾಗಿ, ಅವುಗಳಲ್ಲಿ ಕೆಲವನ್ನು ನೀವು ತಿನ್ನುತ್ತಿರುವಿರಿ. ವಲಕುಂ ಫೀಹಾ ಮನಾಫಿഉ ವಲಿತಬ್ಲುಗು ಅಲೈಹಾ ಹಾಜತನ್ ಫೀ ಸುದೂರಿಕುಂ ವಅಲೈಹಾ ವಅಲಲ್ ಫುಲ್ಕಿ ತುಹ್ಮಲೂನ್. ನಿಮಗೆ ಅವುಗಳಲ್ಲಿ ಅನೇಕ ಉಪಯೋಗಗಳಿವೆ. ಅವುಗಳ ಮೂಲಕ ನೀವು ನಿಮ್ಮ ಹೃದಯಗಳಲ್ಲಿರುವ ಯಾವುದಾದರೂ ಅಗತ್ಯದೆಡೆಗೆ ತಲುಪುತ್ತಿರುವಿರಿ. ಅವುಗಳ ಬೆನ್ನುಗಳಲ್ಲೂ ಹಡಗುಗಳಲ್ಲೂ ನಿಮ್ಮನ್ನು ಸಾಗಿಸಲಾಗುತ್ತಿದೆ. ವಯುರೀಕುಂ ಆಯಾತಿಹಿ ಫಅಯ್ಯ ಆಯಾತಿಲ್ಲಾಹಿ ತುಂಕಿರೂನ್. ಅವನು ತನ್ನ ದೃಷ್ಟಾಂತಗಳನ್ನು ನಿಮಗೆ ತೋರಿಸಿಕೊಡುವನು. ಆಗ ಅಲ್ಲಾಹುವಿನ ದೃಷ್ಟಾಂತಗಳಲ್ಲಿ ನೀವು ಯಾವುದನ್ನು ನಿಷೇಧಿಸುವಿರಿ? ಅಫಲಂ ಯಸೀರು ಫಿಲ್ ಅರ್ದಿ ಫಯಂಜುರು ಕೈಫ ಕಾನ ಆಕಿಬತುಲ್ ಲದೀನ ಮಿನ್ ಕಬ್ಲಿಹಿಂ ಕಾನೂ ಅಕ್ಥರ ಮಿನ್ಹುಂ ವಅಶದ್ದ ಕುವ್ವತನ್ ವಆಥಾರನ್ ಫಿಲ್ ಅರ್ದಿ ಫಮಾ ಅಗ್ನಾ ಅನ್ಹುಂ ಮಾ ಕಾನೂ ಯಕ್ಸಿಬೂನ್. ಅವರು ಭೂಮಿಯಲ್ಲಿ ಸಂಚರಿಸಿ ತಮಗಿಂತ ಮುಂಚಿನವರ ಪರ್ಯಾವಸಾನವು ಹೇಗಿತ್ತೆಂದು ನೋಡಲಾರರೆ. ಅವರು ಇವರಿಗಿಂತಲೂ ಹೆಚ್ಚು ಜನಸಂಖ್ಯೆಯುಳ್ಳವರು, ಶಕ್ತಿಯಲ್ಲೂ ಭೂಮಿಯಲ್ಲಿ ಬಿಟ್ಟು ಹೋದ ಅವಶೇಷಗಳಿಂದಲೂ ಅತಿ ಬಲಿಷ್ಠರೂ ಆಗಿದ್ದರು. ಆದರೂ ಅವರು ಸಂಪಾದಿಸಿದ ಯಾವುದೂ ಅವರಿಗೆ ಪ್ರಯೋಜನಕರವಾಗಲಿಲ್ಲ. ಫಲಮ್ಮಾ ಜಾಅತ್ಹುಂ ರುಸುಲುಹುಂ ಬಿಲ್ ಬಯ್ಯಿನಾತಿ ಫರಿಹೂ ಬಿಮಾ ಇಂದಹುಂ ಮಿನಲ್ ಇಲ್ಮ್ فرحوا بما عندهم من العلم وحاق بهم ما كانوا به يستهزئون. ಅವರೆಡೆಗೆ ಕಳುಹಿಸಲಾಗಿರುವ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿಗೆ ಬಂದಾಗ ತಮ್ಮ ಬಳಿ ಇರುವ ಜ್ಞಾನದಲ್ಲಿ ಅವರು ಬೀಗುತ್ತಿದ್ದರು. ಯಾವುದರ ಬಗ್ಗೆ ಅವರು ಗೇಲಿ ಮಾಡುತ್ತಿದ್ದರೋ ಅದು, ಅಂದರೆ ಶಿಕ್ಷೆ, ಅವರನ್ನು ಆವರಿಸಿಬಿಟ್ಟಿತು. ಫಲಮ್ಮಾ ರಅವ್ ಬಅಸನಾ ಕಾಲೂ ಆಮನ್ನಾ ಬಿಲ್ಲಾಹಿ ವಹ್ದಹು ವಕಫರ್ನಾ ಬಿಮಾ ಕುನ್ನಾ ಬಿಹಿ ಮುಶ್ರಿಕೀನ್. ತರುವಾಯ ನಮ್ಮ ಶಿಕ್ಷೆಯನ್ನು ಕಂಡಾಗ ಅವರು ಹೇಳಿದರು, ನಾವು ಅಲ್ಲಾಹುವಿನಲ್ಲಿ ಮಾತ್ರ ವಿಶ್ವಾಸವಿಟ್ಟಿರುವೆವು ಮತ್ತು ಅವನೊಂದಿಗೆ ನಾವು ಸಹಭಾಗಿಯನ್ನಾಗಿ ಮಾಡಿರುವ ಆರಾಧ್ಯರನ್ನು ನಾವು ನಿಷೇಧಿಸಿರುವೆವು. ಫಲಂ ಯಕು ಯನ್ಫಅಹುಂ ಈಮಾನುಹುಂ ಲಮ್ಮಾ ರಅವ್ ಬಅಸನಾ ಸುನ್ನತಲ್ಲಾಹಿ ಅಲ್ಲತೀ ಖದ್ ಖಲತ್ ಫೀ ಇಬಾದಿಹಿ ವಖಸಿರ ಹುನಾಲಿಕಲ್ ಕಾಫಿರೂನ್. ಆದರೆ ನಮ್ಮ ಶಿಕ್ಷೆಯನ್ನು ಕಂಡಾಗ ಅವರ ಸತ್ಯವಿಶ್ವಾಸವು ಅವರಿಗೆ ಪ್ರಯೋಜನ ಪಡಲಿಲ್ಲ. ಇದು ಅಲ್ಲಾಹು ತನ್ನ ದಾಸರ ವಿಷಯದಲ್ಲಿ ಹಿಂದೆಯೇ ಜಾರಿಗೊಳಿಸಿದ್ದ ಕ್ರಮವಾಗಿದೆ.
ಅಲ್ಲಿ ಸತ್ಯ ನಿಷೇಧಿಗಳು ನಷ್ಟ ಹೊಂದಿದವರಾದರು.